ಹರೇ ಕೃಷ್ಣ. ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ಆದ್ಯ ಪುಸ್ತಕ ಭಂಡಾರದ ವಿಶೇಷವಾದ ಸಂಚಿಕೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದು ವಿಶೇಷವಾದ ಅಪ್ಡೇಟ್ನ ಕೊಡಬೇಕಾಗಿತ್ತು. ಅದೇ ಈ ಜಾತಕದ ಕುರಿತಾಗಿ. ಈಗ ತುಂಬ ಜನ, ಈಗ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕಷ್ಟಗಳು ಸಹಜವಾಗಿಯೇ ಇರುತ್ತೆ. ಅದರಲ್ಲಿ ತುಂಬ ಜನ ಆ ಒಂದು ಕಷ್ಟಗಳನ್ನು ಸಹಿಸ್ಕೊಳ್ಳೋದಾದರೆ ಇನ್ನೂ ಹಲವರಿಗೆ ಆ ಕಷ್ಟಗಳನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅಂಥ ಒಂದು ಸಮಯದಲ್ಲಿ ನಾವು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಮಾರ್ಗವನ್ನು ಹುಡುಕ್ತಾ ಇರ್ತೀವಿ. ಆ ಒಂದು ಸಂದರ್ಭದಲ್ಲಿ ನಮಗೆ ಈ ಜಾತಕ ಅನ್ನುವಂಥದ್ದು ತುಂಬಾ ಮುಖ್ಯವಾದದ್ದಾಗಿದೆ. ಯಾಕೆಂತಂದರೆ ಈಗ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ಒಂದು ಜನನದಿಂದ ಮರಣದವರೆಗೂ ಕೂಡ ಅವನಿಗೆ ಉಪಯೋಗವಾಗುವಂತಹದ್ದೇ ಈ ಜಾತಕ. ಈ ಜಾತಕದಿಂದ ನಾವು ಏನೆಲ್ಲ ತಿಳ್ಕೊಳ್ಬಹುದು ಅಂತಂದರೆ, ಈಗ ನಮ್ಮ ಒಂದು ವ್ಯವಹಾರದಲ್ಲಿ ಏನಾದರೂ ಒಂದು ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಆ ಜಾತಕದ ಮೂಲಕ ಅದರ ಬಗ್ಗೆ ನಾವು ತಿಳ್ಕೊಳ್ಬೋದು. ಮತ್ತು ಅದನ್ನು ಒಂದು ಪರಿಹಾರವನ್ನು ಕೂಡ ಮಾಡ್ಕೊಳ್ಬೋದು. ಮತ್ತು ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆಗಳಾಗ್ತಾ ಇದ್ದರೆ ಸೊ ಅದನ್ನು ಕೂಡ ಈ ಜಾತಕದಿಂದ ತಿಳ್ಕೊಳ್ಬೋದು. ಹಾಗೆಯೇ ಈ ಒಂದು ವ್ಯಾಪಾರದಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ತಾ ಇದ್ದರೆ ಅದನ್ನು ಕೂಡ ನಾವು ಈ ಜಾತಕದಿಂದ ತಿಳ್ಕೊಳ್ಬೋದು. ಮತ್ತು ವಿವಾಹಗಳು ಸರಿಯಾಗಿ ಆಗ್ತಾ ಇರೋದಿಲ್ಲ, ಹೆಣ್ಣಿಗೆ ಒಂದು ಗಂಡು ಸರಿಯಾಗಿ ಸಿಗ್ತಾ ಇರೋದಿಲ್ಲ ಅಥವಾ ಗಂಡಿಗೆ ಹೆಣ್ಣು ಸರಿಯಾಗಿ ಸಿಗ್ತಾ ಇರೋದಿಲ್ಲ. ಸೊ ಈ ವಿವಾಹದ ಒಂದು ಸಮಸ್ಯೆಗಳು ಏನಿದೆ ಇದನ್ನು ಕೂಡ ನಾವು ನಮ್ಮ ಜಾತಕದಿಂದ ತಿಳ್ಕೊಳ್ಬೋದು. ಹಾಗೆಯೇ ಇಷ್ಟೇ ಅಲ್ಲದೆ ಹಾಗೆಯೇ ನಮ್ಮ ಜೀವನದಲ್ಲಿ ಬರುವಂತಹ ಯಾವುದೇ ಒಂದು ನಷ್ಟಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಕಷ್ಟಗಳಾಗಿರ್ಬೋದು, ಸೊ ಆ ಎಲ್ಲವನ್ನು ಕೂಡ ನಾವು ಈ ಜಾತಕದಿಂದ ತಿಳ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯವಾಗುತ್ತೆ. ಹಾಗೆ ಯಾವುದಾದ್ರೂ ದೋಷಗಳಿದ್ದರೆ ಆ ಒಂದು ದೋಷಗಳನ್ನು ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಳ್ಬೇಕಂತಲೂ ಕೂಡ ನಾವು ಈ ಜಾತಕದಿಂದ ತಿಳ್ಕೊಳ್ಬೋದು. ಆದರೆ ಈಗ ನಾವು ಯಾವುದೇ ಒಂದು ಸಮಸ್ಯೆಗಳು ನಮಗೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನಾವು ಯಾರ ಹತ್ರನಾದರೂ ಹೋದಾಗ ಅವರು ನಮ್ಮ ಒಂದು ಜಾತಕವನ್ನು ನೋಡಿ ಆ ಒಂದು ಜಾತಕದಲ್ಲಿರುವಂತಹ ಒಂದು ಸಮಸ್ಯೆಗಳು ಏನು ಮತ್ತು ಅದಕ್ಕೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತಾರೆ. ಆದರೆ ನಾವು ಜಾತಕವನ್ನು ಎಲ್ಲಿ ಮಾಡಿಸಿದ್ದೇವೆ, ಆ ಜಾತಕ ಮಾಡಿಸಿರೋದು ಸರಿಯಾಗಿ ಇದೆಯೋ ಇಲ್ವೋ ಅದನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ. ಈಗ ನಾವು ಎಲ್ಲೋ ಒಂದು ಜಾತಕವನ್ನು ಮಾಡಿಸಿರ್ತೀವಿ, ಆ ಜಾತಕ ಸರಿಯಾಗಿರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾವು ಯಾರ ಹತ್ರ ಹೋಗಿರ್ತೀವಿ ಆ ಜಾತಕವನ್ನು ಅವರು ನೋಡಿ ಇಂತಹ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅಂತ ಹೇಳಿರ್ತಾರೆ. ಆ ಜಾತಕನೇ ನಾವು ಸರಿಯಾಗಿ ಬರೆಸಿಲ್ಲ ಅಂತ ಅಂದಾಗ ಆ ಜಾತಕಕ್ಕೆ ತಕ್ಕಂಗೆ ಅವ್ರು ಏನೇ ಒಂದು ಪರಿಹಾರ ಕೊಟ್ಟರು ಕೂಡ ಅದು ಪರಿಹಾರ ಖಂಡಿತ ಆಗೋದಿಲ್ಲ. ಹಾಗೇನಾಗುತ್ತೆ, ನಮಗೆ ಮತ್ತೆ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಹಾಗಾಗಿ ಮೊದಲನೇದಾಗಿ ಈ ಜಾತಕವನ್ನು ನಾವು ಮಾಡಿಸೋದನ್ನೇ ಸರಿಯಾಗಿ ಮಾಡಿಸ್ಬೇಕಾಗತ್ತೆ. ಸೊ ಮುಂಚೆಲ್ಲ ಈ ಒಂದು ಜಾತಕವನ್ನು ನಮ್ಮ ಒಂದು ಹುಟ್ಟಿದ ದಿನಾಂಕ ಆಗಿರ್ಬೋದು ಮತ್ತು ನಮ್ಮ ಒಂದು ಹುಟ್ಟಿದ ಸಮಯ ಆಗಿರ್ಬೋದು, ನಮ್ಮ ಗ್ರಹಗತಿಗಳನ್ನು ನೋಡಿ, ನಕ್ಷತ್ರಗಳನ್ನು ನೋಡಿ ಈ ಒಂದು ಜಾತಕವನ್ನು ಬರೆದು ಕೊಡ್ತಾಯಿದ್ರು ಮುಂಚೆ ಇದ್ದಂಥವರೆಲ್ಲ. ಸೊ ಈಗ ಒಂದು ಸ್ಪೆಷಲಾಗಿ ಈಗ ಎಲ್ಲದಕ್ಕೂ ಕೂಡ ಈಗ ಸಾಫ್ಟ್ವೇರ್ಗಳು ಬಂದಿದೆ. ಈಗ ಅದರಲ್ಲಿ ಯಾವ ಒಂದು ಸಾಫ್ಟ್ವೇರ್ ತುಂಬಾ ಬೆಸ್ಟು, ಆ ಸಾಫ್ಟ್ವೇರ್ ಮುಖಾಂತರ ನಾವು ಈ ಒಂದು ಜಾತಕವನ್ನು ತೆಗೆಸಿದ್ರೆ ಮಾತ್ರ ಸರಿಯಾಗಿರುತ್ತೆ. ಸೊ ಅದರ ಒಂದು ವಿಷಯವನ್ನು ನಾವೀಗ ತಿಳ್ಕೊಳ್ಳೋಣ. ಅಂದರೆ ಈಗ ನೀವು ನಮ್ಮ ಹತ್ರ ಈ ಒಂದು ಜಾತಕವನ್ನು ಮಾಡಿಸಿದ್ರಿ ಅಂತಂದರೆ ತುಂಬಾ ಅಕ್ಯುರೇಟಾಗಿ ನಿಮ್ಮ ಒಂದು ಜಾತಕವನ್ನು ಮಾಡಿಕೊಡ್ಲಾಗತ್ತೆ. ಈ ಜಾತಕದಲ್ಲಿ ನೀವು ತುಂಬಾ ಸ್ಪಷ್ಟವಾದ ನಿಮ್ಮ ಒಂದು ಮಾಹಿತಿಗಳು ನಿಮಗೆ ಇದರಲ್ಲಿ ಸಿಗುತ್ತೆ. ಹಾಗೆ ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಅದನ್ನು ನಾವು ತುಂಬಾ ಈಸಿಯಾಗಿ ಈ ಒಂದು ಜಾತಕದ ಮುಖಾಂತರ ತಿಳ್ಕೊಳ್ಬಹುದು. ಈ ಜಾತಕದಲ್ಲಿ ಶ್ಲೋಕ ಅರ್ಥ ಸಹಿತವಾಗಿರುವಂತಹ ವಿಶೇಷವಾದ ಒಂದು ಜಾತಕವಾಗಿದೆ. ಹೆಚ್ಚು ಕಡಿಮೆ 25 ಪುಟಗಳವರೆಗೆ ಈ ಒಂದು ಜಾತಕವನ್ನು ನೀವು ಪಡ್ಕೊಳ್ಬೋದು. ಅದರಲ್ಲೇ ಎಲ್ಲ ಪ್ರತಿಯೊಂದು ಕೂಡ ಆ ಒಂದು ಜಾತಕದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿರುತ್ತೆ. ಹಾಗಾದರೆ ಈ ಒಂದು ಜಾತಕವನ್ನು ನೀವು ಯಾರಾದರೂ ಪಡ್ಕೊಳ್ಬೇಕು ಅಂತಂದರೆ ಸೊ ಇಲ್ಲಿ ಕೆಳಗಡೆ ಕಾಣಿಸಿರೋಂಥ ಈ ಒಂದು ಸಂಖ್ಯೆಗೆ ನೀವು ಒಂದು ವಾಟ್ಸಪ್ ಅಥವಾ ಒಂದು ಕರೆಯನ್ನು ಮಾಡಿ ನಿಮ್ಮ ಒಂದು ಹೆಸರು, ಅಂದರೆ ಯಾರು ಈ ಒಂದು ಜಾತಕವನ್ನು ಮಾಡಿಸ್ಬೇಕಂತ ಅಂದ್ಕೊಳ್ತಾ ಇರ್ತೀರೋ ಅವರ ಒಂದು ಹೆಸರು ಮತ್ತು ಅವರ ತಂದೆ ತಾಯಿಗಳ ಹೆಸರು ಮತ್ತು ಆ ಒಂದು ಜನನವಾದಂತಹ ಒಂದು ಜಿಲ್ಲೆ ಯಾವುದು, ಅಂದರೆ ನಾವು ಯಾವ ಒಂದು ಜಿಲ್ಲೆಯಲ್ಲಿ ನಾವು ಹುಟ್ಟಿರ್ತೀವಿ ಆ ಒಂದು ಜಿಲ್ಲೆಯ ಹೆಸರಾಗಿರ್ಬೋದು, ಮತ್ತು ಜನನವಾದಂತಹ ದಿನಾಂಕ ಮತ್ತು ಆ ಒಂದು ಸಮಯವನ್ನು ನೀವು ಕೊಟ್ಟರೆ ಸಾಕು. ಈ ವಾಟ್ಸಪ್ಗೆ ನೀವು ಆ ಒಂದು ಡೀಟೇಲ್ಸ್ಗಳನ್ನ ಕಳಿಸಿದ್ರೆ ಸಾಕು. ಸೊ ನಿಮ್ಮ ಒಂದು ಜಾತಕವನ್ನು ನಿಮ್ಮ ವಾಟ್ಸಪ್ಗೆ PDF ಮುಖಾಂತರ ಕಳಿಸ್ಕೊಡ್ಲಾಗತ್ತೆ. ಹಾಗಾದರೆ ಈ ಜಾತಕವನ್ನು ನಾವು ಮಾಡಿಸ್ತೀವಿ. ಈ ಒಂದು ಜಾತಕದ ಒಂದು ಬೆಲೆ ಏನು, ಅಂದರೆ ನೀವು ವಾಟ್ಸಪ್ಪಲ್ಲಿ ನಾವು ಕಳಿಸುವಂತಹ ಈ ಒಂದು ಜಾತಕಕ್ಕೆ ಏನು ಬೆಲೆ ಅಂತ ನೀವು ಕೇಳೋದಾದರೆ 350 ರೂಪಾಯಿ ಮಾತ್ರ ಇದಕ್ಕೆ ಚಾರ್ಜ್ನ ಮಾಡಲಾಗುತ್ತೆ. ತುಂಬಾ ಅಕ್ಯುರೇಟಾಗಿ ಈ ಒಂದು ಜಾತಕವನ್ನು ನಿಮಗೆ ಪ್ರಿಂಟೌಟ್ನ ತೆಗೆದು ನಿಮ್ಮ ಮೊಬೈಲ್ಗೆ ನಾವು ಅದನ್ನು PDF ಮುಖಾಂತರ ಕಳಿಸ್ಕೊಡ್ಲಾಗುತ್ತೆ. ಹಾಗೆಯೇ ನೀವು ಏನಾದರೂ ಆ ಒಂದು ಜಾತಕದ ಬಗ್ಗೆ ಮತ್ತೆ ನೀವು ತಿಳ್ಕೊಳ್ಬೇಕಾಗಿತ್ತು, ಹೆಚ್ಚಿನ ಒಂದು ಮಾಹಿತಿಗಳನ್ನು ನಿಮ್ಮ ಜಾತಕದ ಬಗ್ಗೆನೇ ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ ಅದನ್ನು ಕೂಡ ನೀವು ಇಲ್ಲಿ ಕಾಣಿಸ್ತಿರೋಂಥ ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಿಬಿಟ್ಟು ನಿಮ್ಮ ಒಂದು ಜಾತಕದ ಬಗ್ಗೆ ನೀವು ಇನ್ನೂ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಹಾಗೆಯೇ ಈ ಜಾತಕವನ್ನು ಏನು ಮಾಡಿಕೊಡ್ಲಾಗ್ತಾ ಇದೆ ಇದನ್ನು ಯಾರೋ ಒಂದು ಸಾಫ್ಟ್ವೇರ್ ಮುಖಾಂತರ ಪ್ರಿಂಟ್ ತೆಗೆದು ಕಳಿಸುವಂಥದ್ದಲ್ಲ. ಈ ಒಂದು ಜ್ಯೋತಿಷಿಗಳಾಗಿರುವಂಥ, ಅಂದರೆ ಹಲಗೂರಿನ ಜ್ಯೋತಿಷಿಗಳಾಗಿರುವಂತಹ ಚಂದ್ರಶೇಖರ ಆದ್ಯ ಅನ್ನುವಂಥವರೇ ಈ ನಿಮ್ಮ ಜಾತಕವನ್ನು ತುಂಬಾ ಸ್ಪಷ್ಟವಾಗಿ ತೆಗೆದು ಅದನ್ನು
ಕಳಿಸ್ಕೊಡ್ತಾರೆ. ಹಾಗೆಯೇ ಅವರೇ ಕೂಡ ನಿಮ್ಮ ಒಂದು ಜಾತಕದ ಬಗ್ಗೆ ನಿಮ್ಗೆ ಏನಾದರೂ ಸಂಶಯಗಳಿದ್ರೆ ಅಥವಾ ಏನಾದರೂ ಕೇಳಬೇಕಂತ ಇದ್ದರೆ ಆ ಕೆಳಗಡೆ ಇರುವಂಥ ಈ ಒಂದು ಸಂಖ್ಯೆಗೆ ನೀವು ಕಾಲ್ನ ಮಾಡಿ ಅಥವಾ ಒಂದು ವಾಟ್ಸಪ್ನ ಮಾಡಿನೂ ಕೂಡ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಬೋದು. ಸೊ ಹಾಗಾದ್ರೆ ಮತ್ತೆ ಯಾಕೆ ತಡ, ಯಾರೆಲ್ಲ ಈ ಒಂದು ಜಾತಕವನ್ನು ಮಾಡಿಸ್ಬೇಕಂತ ಅಂದ್ಕೊಳ್ತಾ ಇದ್ದೀರೋ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ ಅಥವಾ ಒಂದು ಕರೆಯನ್ನು ಮಾಡೋದ್ರ ಮುಖಾಂತರ ನಾನು ಹೇಳಿರುವಂಥ ಎಲ್ಲ ಡೀಟೇಲ್ಸ್ಗಳನ್ನ ನೀವು ವಾಟ್ಸಪ್ನ ಮಾಡಿ 350 ರೂಪಾಯಿ ಅಲ್ಲಿರುವಂಥ ಆ ನಂಬರ್ಗೆ ಫೋನ್ಪೇನ ಮಾಡಿ ಸ್ಕ್ರೀನ್ಶಾಟ್ನ ಅವರಿಗೆ ನೀವು ಕಳಿಸ್ಕೊಟ್ರೆ ಸಾಕು, ನಿಮ್ಮ ಜಾತಕವನ್ನು ಅವರು ಕಳಿಸ್ಕೊಡ್ತಾರೆ. ನಮಸ್ಕಾರ.